ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದೇವರ ಮನೆಯಲ್ಲಿ ಅಪ್ಪಿತಪ್ಪಿನೂ ಈ ವಸ್ತುವನ್ನು ಇಡಲೇಬಾರ್ದು. ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ. ಈ ಒಂದು ಕುತೂಹಲಕಾರಿ ರಹಸ್ಯಮಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಟೈಪ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಪ್ರತಿಯೊಂದು ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಮಾಡಿಕೊಂಡಿರ್ತಾರೆ. ಅವರು ಅಲ್ಲಿ ತಮಗೆ ಇಷ್ಟ ಬಂದ ದೇವರು ಫೋಟೋ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೋ ಹಾಗೆ ಕೆಲವೊಂದು ಇಡಬಾರ್ದ ವಸ್ತುಗಳನ್ನು ಇಟ್ಟರೆ ಅಷ್ಟೇ ಕೆಟ್ಟದಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ರಹಸ್ಯಮಯ ವಿಚಾರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋವನ್ನು ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಕೆಲವು ವಸ್ತುಗಳನ್ನು ನೀವು ದೇವರ ಮನೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ನೆಗೆಟಿವಿಟಿ, ಜಗಳ, ಕಿರಿಕಿರಿ ಹೆಚ್ಚಾಗುತ್ತೆ. ಮೊದಲಿಗೆ ದೇವರ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಅನ್ನೋದನ್ನು ತಿಳಿಸ್ತೇವೆ. ಮೊದಲನೇದಾಗಿ ಈ ಕಾಲದಲ್ಲಿ ಸಹಜವಾಗಿ ನೋಡ್ತಾ ಇರ್ಬೋದು, ಹಿತ್ತಾಳೆ, ಬೆಳ್ಳಿ ದೀಪಗಳನ್ನು ಉಪಯೋಗಿಸ್ತಾರೆ. ಆದರೆ ಹಳೆ ಕಾಲದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗುತ್ತಾ ಇದ್ದರು. ಈ ಒಂದು ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರುವುದರಿಂದ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮಣ್ಣಿನ ದೀಪ ಬೆಳಗುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಕಡಿಮೆಯಾಗಿ ದೂರ ಆಗುತ್ತೆ ಮತ್ತು ದೇವರ ಆಶೀರ್ವಾದ ಬೇಗ ಸಿಗುತ್ತೆ. ಬೆಲ್ಲ ದೀಪವನ್ನು ಹಚ್ಚುವುದರಿಂದ ಕೂಡ ವಿಶೇಷವಾದ ಫಲ ಸಿಗುತ್ತೆ ಅಂತ ಹಿರಿಯರ ನಂಬಿಕೆ. ಇನ್ನು ಎರಡನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ವಸ್ತಿಕ್ ಚಿಹ್ನೆ ತುಂಬ ಶುಭ ಅಂತ ಹೇಳಲಾಗುತ್ತೆ. ಈ ಒಂದು ಚಿಹ್ನೆಯನ್ನು ದೇವರ ಮನೆಯಲ್ಲಿ ಬರೆಯುವುದರಿಂದ ಯಾವಾಗಲೂ ಪಾಸಿಟಿವ್ ಶಕ್ತಿನೇ ಇರುತ್ತೆ ಅಂತ ನಂಬಿಕೆ. ಮನೆಯಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಓಡಿ ಹೋಗುತ್ತೆ. ಹಾಗೆ ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆ ಅನ್ನೋದು ಕಡ್ಡಾಯವಾಗಿ ಬರೀಲೇಬೇಕು. ಮೂರನೇದಾಗಿ ಕಳಶ. ದೇವರ ಮನೆಯಲ್ಲಿ ಕಳಶ ಇಡಲೇಬೇಕು. ಕಳಶ ಶ್ರೀ ಲಕ್ಷ್ಮೀ ದೇವಿಯ ಪ್ರತೀಕ. ಯಾವ ಮನೆಯಲ್ಲಿ ಕಳಶ ಇರುತ್ತೋ ಲಕ್ಷ್ಮಿ ಅತಿ ಶೀಘ್ರದಲ್ಲಿ ಪ್ರವೇಶ ಮಾಡುತ್ತಾಳೆ ಅಂತ ಭಗವಂತ ಶ್ರೀಕೃಷ್ಣನೇ ಹೇಳಿದ್ದಾನೆ. ಇನ್ನು ನಾಲ್ಕನೇದಾಗಿ ಶಂಖ. ಈ ಶಂಖ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು. ಈ ಒಂದು ವಸ್ತು ದೇವರ ಮನೆಯಲ್ಲಿ ಇದ್ದರೆ ಅತಿ ಶುಭ. ದೇವರ ಕೋಣೆಯಲ್ಲಿ ಶಂಖ ಇದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ಬೇಗ ಬರುತ್ತಾಳೆ ಎಂದು ಅರ್ಥ. ಈಗ ನಾವು ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಯಾವ ವಸ್ತುವನ್ನು ಇಡಬಾರ್ದು ಎಂದು ತಿಳಿಸಿಕೊಡುತ್ತೇವೆ. ಮತ್ತು ಈ ವಸ್ತು ಇಟ್ಟರೆ ಯಾವ ಯಾವ ತೊಂದರೆ ಆಗುತ್ತೆ ಅಂತ ಹೇಳ್ತೇವೆ. ಮೊದಲನೇದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ. ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ ಸಂಖ್ಯೆಯಲ್ಲಿ ಇಡಲೇಬಾರ್ದು. ಬೆಸ ಸಂಖ್ಯೆ ಅಂದರೆ 1, 3, 5 ಈ ಥರ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಲೇಬಾರ್ದು. ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ 2 ಇದ್ದರೆ ಒಳ್ಳೆ ಫಲ ಸಿಗುತ್ತೆ. ಗಣೇಶನ ಮೂರ್ತಿ ಮನೆಯ ಮುಖ್ಯ ದ್ವಾರದಲ್ಲಿ ಹೆಚ್ಚಿನವರು ಇಟ್ಟಿರ್ತಾರೆ. ಶ್ರೀ ಗಣೇಶನ ಮುಖ ಹೊರಗೆ ನೋಡುವ ಥರ ಇರಲೇಬಾರ್ದು. ಈ ಥರ ಇದ್ದರೆ ನೀವು ತುಂಬ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತೆ. ದಯವಿಟ್ಟು ಈ ತಪ್ಪನ್ನು ಮಾಡಲೇಬೇಡಿ. ಗಣೇಶನ ಮುಖವನ್ನು ಯಾವತ್ತೂ ಒಳಗಡೆ ನೋಡುವ ಥರ ಗಣೇಶ ಮೂರ್ತಿಯನ್ನು ಇಡಬೇಕು. ಮೂರನೇದಾಗಿ ಅಕ್ಕಿಕಾಳು. ನಿಮ್ಮ ಮನೆಯಲ್ಲಿ ಕಳಶದ ಕೆಳಗಡೆ ಅಕ್ಕಿಕಾಳನ್ನು ಹಾಕಿರ್ತೀರಾ. ಹಾಗೆ ಅಕ್ಷತೆಗಂತ ಬಟ್ಟಲನ್ನು ಇಟ್ಟಿರ್ತೀರಾ. ಅಕ್ಕಿಕಾಳು ಯಾವತ್ತೂ ಒಡೆದಿರಬಾರ್ದು, ನುಚ್ಚಕ್ಕಿ ಆಗಿರಬಾರ್ದು. ಅಕ್ಕಿಕಾಳು ಪರಿಶುದ್ಧ ಆಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು. ಈ ಒಂದು ಒಡೆದಿರುವ ಅಕ್ಕಿಕಾಳನ್ನು ಪೂಜೆಗೆ ಅಥವಾ ದೇವರ ಕೋಣೆಯಲ್ಲಿ ಉಪಯೋಗಿಸಲೇಬಾರದು. ನಾಲ್ಕನೇ ವಿಷಯವಾಗಿ ದೇವರ ಕೋಣೆಯಲ್ಲಿ ಪೂರ್ವಜರ ಫೋಟೋ ಇಟ್ಟಿದ್ದರೆ ನೀವು ಈ ಕೂಡಲೇ ತೆಗೆದುಹಾಕಿ. ದೇವರ ಕೋಣೆಯಲ್ಲಿ ದೇವರ ಫೋಟೋ ಬಿಟ್ಟು ಯಾವುದೇ ಥರದ ಫೋಟೋವನ್ನು ಇಡಲೇಬಾರ್ದು. ಐದನೇದಾಗಿ ದೇವರ ಮನೆಯಲ್ಲಿ ಶನಿ ದೇವರನ ಫೋಟೋ, ಭೈರವನ ಫೋಟೋ ಪೂಜೆ ಮಾಡಬಾರ್ದು. ಶಾಸ್ತ್ರಗಳ ಪ್ರಕಾರ ಶನಿ ದೇವನ ಪೂಜೆ, ಭೈರವನ ಪೂಜೆ ಮನೆಯಲ್ಲಿ ಮಾಡಲೇಬಾರದು. ಹಾಗಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಈ ಫೋಟೋ ಇಡಲೇಬಾರ್ದು. ಆರನೇದಾಗಿ ನಿಂತಿರುವ ಲಕ್ಷ್ಮಿ ಫೋಟೋ ನಿಮ್ಮ ಮನೆಯಲ್ಲಿ ಅಥವಾ ನೀವು ಪೂಜೆ ಮಾಡ್ತಾ ಇದ್ದರೆ ಈ ಕೂಡಲೇ ತೆಗೆಯಿರಿ. ಯಾಕಂತ ಹೇಳಿದರೆ ಲಕ್ಷ್ಮೀ ದೇವಿ ಯಾವತ್ತು ಕುಳಿತಿರುವಂಥ ಲಕ್ಷ್ಮಿಯನ್ನು ಪೂಜಿಸಬೇಕು. ಈಗ ನಿಮಗೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅವಶ್ಯಕವಾಗಿ ಇಡಲೇಬೇಕಾದಂಥ ವಸ್ತುವಿನ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿರುವಂಥ ವಿಷಯನೇ. ನಿಮ್ಮ ದೇವರ ಮನೆಯಲ್ಲಿ ಇಡುವಂತಹ ನೀವು ಮಾಡಿರುವಂಥ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಈ ಒಂದು ಗಂಗಾಜಲ ನಿಮ್ಮ ದೇವರ ಮನೆಯಲ್ಲಿ ಇಟ್ಟರೆ ಅದು ಕಳೆದು ಹೋಗುತ್ತೆ. ಎರಡನೇದಾಗಿ ನೀವು ಪೂಜೆ ಮಾಡುವಂತಹ ಯಾವುದಾದರೂ ವಸ್ತು ತರುವುದಕ್ಕೆ ಬಿಟ್ಟಿದ್ದರೆ ಆ ಸಮಯದಲ್ಲಿ ನೀವು ಹೂವು ಮತ್ತು ಅಕ್ಷತೆಯನ್ನು ದೇವರಿಗೆ ಒಟ್ಟಿಗೆ ಅರ್ಪಿಸಬೇಕು. ಆಗ ದೇವರು ನೀವು ಪೂಜೆ ಮಾಡಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಇನ್ನು ಕೊನೆಯದಾಗಿ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕು ಅಂತ ಬಯಸಿದರೆ ನಿಮ್ಮ ಮನೆಗೆ ನಾವು ಈ ಒಂದು ಹೇಳುವಂಥ ಒಂದು ಸಣ್ಣ ಉಪಾಯವನ್ನು ಮಾಡಿ ಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಪಡಿಬೋದು.
ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ಬೆಳೆಯುವಂತೆ ಉಳಿಯುವಂತೆ ಮಾಡಬಹುದು. ಹೌದು ಸ್ನೇಹಿತರೆ, ಅದು ಯಾವ ಉಪಾಯ ಅಂತ ನಾವೀಗ ಹೇಳ್ತಿದ್ದೀವಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಾಗ ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಈ ಒಂದು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲೇ ವಾಸ ಮಾಡುತ್ತಾಳೆ. ಹಾಗೆ ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಉಪಾಯ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.